ಬಿಲೇಟೆಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ವರ್ಷ ನಾನು ಅಂಬರ ಸ್ಕೂಲಲ್ಲಿ ಅಂಬರ ಜೊತೆ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಷನ್ ಮಾಡಿದೆ. ಅಂಬರ ಕ್ಲೋಸ್ ಫ್ರೆಂಡ್ ದಿತ್ಯ ಕೂಡ ಬಂದಿದ್ಲು. ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಿದ್ರು. ಒಂದು ಫೋಟೋ ತೊಗೊಂಡೆ. ಟೀಚರ್ಸ್ ಎಲ್ಲ ಪೇರೆಂಟ್ಸಿಗೂ ವಿಶ್ ಮಾಡೋಕ್ಕಾಗಲ್ಲ ಅಂತ ನೋಟಿಸ್ ಬೋರ್ಡಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಮೊದಲೇ ಹಾಕಿದರು. ಕೇಸರಿ, ಬಿಳಿ, ಹಸಿರು ಬಣ್ಣದಲ್ಲಿ ಕ್ರಾಫ್ಟ್ಗಳನ್ನು ಮಕ್ಕಳ ಹತ್ರ ಮಾಡಿಸಿ ಹಾಕಿದರು. ಸರ್ KVNನಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿ ರೇಡಿಯಂಟ್ಗೆ ಬಂದರು. ರೇಡಿಯಂಟಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡಿ ಮಕ್ಕಳು ನಾವು ಫಂಕ್ಷನ್ ಹಾಲಿಗೆ ಹೋದ್ವಿ. ಫಂಕ್ಷನ್ ಹಾಲಲ್ಲಿ ನರ್ಸರಿ, LKG, UKG ಸ್ಟೂಡೆಂಟ್ಸಿಗೆ ಪ್ರೋಗ್ರಾಮ್ಗಳಿತ್ತು. ಪ್ರೋಗ್ರಾಮ್ಗಳು ಎಲ್ಲನೂ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಟೀಚರ್ಸು, ಸ್ಟೂಡೆಂಟ್ಸು. ಪ್ರೋಗ್ರಾಮ್ ಆದಮೇಲೆ ಫೋಟೋಶೂಟ್ ಕೂಡ ಮಾಡಿಕೊಟ್ರು. ಮೊದಲೇ ನಮಗೆ ತಿಳಿಸಿದ್ರು UKG ಮಕ್ಕಳು ಈ ವರ್ಷ ಲಾಸ್ಟ್ ರೇಡಿಯಂಟ್ ಕಿಡ್ಸಲ್ಲಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅಂತ. ಹಾಗಾಗಿ ಎಲ್ಲರಿಗೂ ಹ್ಯಾಂಡ್ ಮೇಡ್ ಫ್ಲ್ಯಾಗ್ಗಳನ್ನು ಮಾಡ್ಕೊಂಬರೋಕ್ಕೆ ತಿಳಿಸಿದರು. ಹಾಗಾಗಿ ಕಂಪಲ್ಸರಿ ಅಂತ ಹೇಳಿದರು. ಕೆಲವು ಮಕ್ಕಳು ಮಾಡ್ಕೊಂಬಂದಿದ್ರು ಫ್ಲ್ಯಾಗ್ಗಳು. ಅದು ಯಾವುದ್ಯಾವುದು ಅಂತ ನಿಮಗೆ ಈಗ ನಾನು ತೋರಿಸ್ಕೊಡ್ತೀನಿ. ಕ್ರಯಾನ್ಸ್ ಯೂಸ್ ಮಾಡಿದರು, ಮಣಿಗಳನ್ನ ಯೂಸ್ ಮಾಡಿದರು. ಫ್ರೀಡಮ್ ಫೈಟರ್ಸ್ ಫೋಟೋನ ಹಾಕಿದ್ದಾರೆ ಇಲ್ಲಿ. ನಾನು ನನ್ನ ಮಗ ಇದನ್ನು ಅಂಬರಾಗೆ ರೆಡಿ ಮಾಡಿಕೊಟ್ಟಿದ್ದೀವಿ. ಇದು ಅಂಬರದು. ಕೇಸರಿ, ಬಿಳಿ, ಹಸಿರು, ಅಶೋಕ ಚಕ್ರ. ಕಲ್ಲರ್ ಶೀಟಲ್ಲಿ ಇದನ್ನು ಮಾಡಿರೋ ಅಂಥದ್ದು. ಕಲ್ಲರ್ ಶೀಟನ್ನು ಸ್ಮ್ಯಾಶ್ ಮಾಡಿರೋ ಅಂಥದ್ದು. ಅಂಬರ ತುಂಬ ಖುಷಿಪಟ್ಟಳು. ಮಾಡಿರೋ ಕೆಲವು ಕ್ರಾಫ್ಟ್ಗಳಲ್ಲಿ ಅವಳದು ಇತ್ತಲ್ವ, ಹಾಗಾಗಿ ತುಂಬ ಖುಷಿಪಟ್ಟಳು. ಫ್ರೆಂಡ್ಸಿಗೆ ತೋರಿಸಿದ್ಲು ನಾನು ಮಾಡಿರೋದು ಅಂತ. ಐ ಲವ್ ಮೈ ಇಂಡಿಯಾ ಅಂತ ಹಾಕಿದ್ರು ಒಬ್ಬರು. ತುಂಬ ಖುಷಿಯಾಯಿತು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗೇ ಬಂದಿದೆ. ಮಣಿಗಳು, ಫ್ಲ್ಯಾಗು, ಕೈಯಲ್ಲಿ ನೋಡಿ ಬಿಡಿಸಿರೋ ಅಂಥದ್ದು ಇದು ಡ್ರಾಯಿಂಗ್ಗಳು. ಅಂಬರ ಕ್ಲೋಸ್ ಫ್ರೆಂಡ್ ದಿತ್ಯ ಕೂಡ ಮಾಡಿದ್ಲು. ಅವ್ರ ಅಣ್ಣ ಕೂಡ ಅದಕ್ಕೆ ಹೆಲ್ಪ್ ಮಾಡಿದ್ದಾನೆ. ಅವಳು ಹೇಳ್ತಾ ಇದ್ಲು ಅಂಬರ ಹತ್ರ, ಅಣ್ಣ ಮಾಡಿರೋದು ಇದು, ನನಗೆ ಅಣ್ಣ ಮಾಡಿಕೊಟ್ಟಿರೋದು ಅಂತ. ತುಂಬ ಚೆನ್ನಾಗಿ ಮಾಡಿದ್ದ ಅವನು. ಸ್ಕೂಲ್ ಪಿಕ್ಚರ್ ಹಾಕಿದ್ರು. ಫ್ರೀಡಮ್ ಫೈಟರ್ಸ್ ಫೋಟೋನೆಲ್ಲ ಅಂಟಿಸಿದ್ದ. ಕೈಯಲ್ಲೂ ಡ್ರಾಯಿಂಗ್ ಮಾಡಿದ್ದಾನೆ ಇದರಲ್ಲಿ. ಫೋಟೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಅದು. ತುಂಬ ಚೆನ್ನಾಗಿ ಬಂದಿತ್ತು. ನೋಡುವಾಗ ಎಷ್ಟು ಈಸಿ ಇದೆ, ಆರಾಮಾಗಿ ಮಾಡ್ಬೋದು ಅಂತ ನಮಗೆ ಅನಿಸುತ್ತೆ. ಟೈಮು ಜಾಸ್ತಿ ಬೇಕಾಗಲ್ಲ ಅಂತಲೂ ನಾನು ಅಂದ್ಕೊಂಡಿದ್ದೆ. ಆದರೆ ತುಂಬ ಟೈಮ್ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ. ಒಬ್ಬರೇ ಮಾಡೋಕ್ಕಾಗಲ್ಲ, ಹೆಲ್ಪ್ ತೊಗೊಂಡು ಮಾಡಬೇಕಾಗುತ್ತೆ. ನನಗೆ ನನ್ನ ಮಗ ಹೆಲ್ಪ್ ಮಾಡಿದ್ದಕ್ಕೆ ಇದನ್ನು ಮಾಡೋಕ್ಕಾಯಿತು. 3 hours ತೊಗೊಂತು ಅದು ನಾನು ಮಾಡಿರೋ ಕ್ರಾಫ್ಟು. ಅಶೋಕ ಚಕ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಟೀಚರ್ಸು. ಪ್ರೈಸು ಯಾರಿಗೆ ಏನು ಅಂತ ಅನೌನ್ಸ್ ಮಾಡಿಲ್ಲ. ಯಾರಿಗೆ ಬಂದರೂ ಖುಷಿನೇ. ಇಷ್ಟೊಂದು ಟೈಮ್ ತೊಗೊಂಡು ಪೇಷನ್ಸಿಂದ ಪೇರೆಂಟ್ಸ್ ಮಾಡಿಕೊಟ್ಟಿದ್ದಾರಲ್ಲ, ಅದೇ ತುಂಬ ಖುಷಿ ಆಗುತ್ತೆ. ಆ್ಯನಿವಲ್ ಡೇಲಿ ಹೇಳ್ತಾರೆ ಅನಿಸುತ್ತೆ ಯಾರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ. ನೋಡಬೇಕು ಯಾರಿಗೆ ಬರುತ್ತೆ ಅಂತ. ನೋಡಿ, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಅಷ್ಟು ಟೈಮ್ ತೊಗೊಂತು. ಇದೆಲ್ಲ ಮಾಡಬೇಕಾದ್ರೆ 4 hours ಅಂತೂ ತೊಗೊಂಡಿರುತ್ತೆ ಅನಿಸುತ್ತೆ. ನನಗೂ ಇದು ಮಾಡಿದ ಮೇಲೆ ಗೊತ್ತಾಯಿತು ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ಫ್ಲ್ಯಾಗ್ ಮಾಡೋಕ್ಕೆ ಅಂತ. ಎಲ್ಲದೂ ಹ್ಯಾಂಡ್ ಮೇಡೇ, ಯಾವುದೂ ರೆಡಿ ತೊಗೊಂಬಂದಿರಲಿಲ್ಲ. ಫ್ಲ್ಯಾಗ್ಗಳು ರೆಡಿ. ಇದೆಲ್ಲ ಮಾಡಿರೋದೆಲ್ಲ ಪೇರೆಂಟ್ಸು, ಸ್ಟೂಡೆಂಟ್ಸು. ನೋಡಿ, ಇಲ್ಲಿ ಕಾಣ್ತಾ ಇರೋದೆಲ್ಲ ಹ್ಯಾಂಡ್ ಮೇಡ್ ಫ್ಲ್ಯಾಗ್ಸೇ. ಇದು ಅಂಬರ ಫ್ರೆಂಡ್ ದಿತ್ಯವರ ಅಮ್ಮ. ಇದು ಒಂದು ಫೋಟೋ ತೊಗೊಂಡ್ವಿ ಇಂಡಿಪೆಂಡೆನ್ಸ್ ಡೇ ಲಾಸ್ಟ್ ರೇಡಿಯಂಟ್ ಕಿಡ್ಸಲ್ಲಿ. ಹಾಗಾಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.